ನಮ್ಮ ಸಿನಿಮಾ ಕಡೆ ಒಲವು ಬರ್ಲಿಲ್ವಾ? ಆಕ್ಟ್ ಮಾಡಬೇಕು, ಸಿನಿಮಾ ಗೀತೆಗಳನ್ನ ಹಾಡ್ಬೇಕು. ಅಲ್ಲ, ನಾನ್ ಸಿನಿಮಾ ಮಾಡ್ಬೇಕು ಅಂತ ನಾನು ಹೈಸ್ಕೂಲ್ ನಲ್ಲೇ ತುಂಬಾ ಬಿಕಾಸ್ ನಮ್ ಇವರೆಲ್ಲ ಬರ್ತಾ ಇದ್ರಲ್ಲ ಮನೆಯಲ್ಲಿ. ಯು ವಿಲ್ ನಾಟ್ ಬಿಲೀವ್, ನನ್ಗೆ ಗ್ರಾಜುಯೇಷನ್ ಮುಗಿಸೋ ಹೊತ್ತಿಗೆ ಈ ಕಡೆ ನನ್ಗೆ ಗಮನನೇ ಇಲ್ಲ. ಐ ವಾಸ್ ಸೋ ಮಚ್ ಇಂಟು ಡಿಫ್ರೆಂಟ್, ಒಂಥರ ಬೇರೆ ಜಗತ್ತಲ್ಲೇ ಇದ್ಬಿಟ್ಟಿದ್ದೆ ನಾನು. ಪ್ಲೀಸ್ ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ. ಯಾವ್ದು ಜಂಡು ಬಾಮನ ತಲೆಗೆ ಹಾಕಿ ತಿಕ್ಕಲೆ ಏನೋ ಆತರ ಹಾಡುಗಳಿಲ್ಲ. ಇದು ನಿಮ್ಗೆ ಯಾರು ಹಾಡ್ತಾರೆ ಅಂತ ಇಲ್ಲಿ ಸ್ವಲ್ಪ ರೆಕಗ್ನಿಷನ್ ಬಂದಿದ್ರಿಂದ ಅಲ್ಲಿ ಹೋಗಿ ಬಾಗಿಲುಗಳಲ್ಲಿ ನಿಂತ್ಕೊಳ್ಳೋ ಅಂತ ಒಂದು ಸ್ವಭಾವ ಕಮ್ಮಿ ಆಗ್ಬಿಟ್ಟಿತ್ತು. ನನ್ಗೆ ಅಲ್ಲಿ ಹೋಗ್ಬಿಟ್ಟು ಏನಕ್ಕೆ ಅಲ್ಲ, ಅವ್ರು ನನ್ ಕೇಳಿದ್ರೆ ಕರೀತಾರಲ್ವಾ ಅನ್ನೋದು. ಮೇ ಬಿ ಆ ಬಿಗುಮಾನ ಇರಬಾರ್ದೇನೋ. ಬೆಳಿಬೇಕು, ಎಲ್ಲಾ ಕ್ಷೇತ್ರದಲ್ಲೂ ಬೆಳಿಬೇಕು ಅಂತ ಇರೋರ್ಗೆ ಆ ಬಿಗುಮಾನ ಇರಬಾರ್ದೇನೋ. ಬಟ್ ಐ ಹ್ಯಾಡ್ ಇಟ್. ನೂರೊಂದು ನೆನಪು. ದಿಸ್ ಚೇಂಜ್ಡ್ ಮೈ ಪರ್ಸ್ಪೆಕ್ಟಿವ್, ಯು ನೋ. ಬಹುಶಃ ನೀವು ಒಂದು ಕಂಪೋಸರ್ ಆಗಕ್ಕಿದೇನಾ ಕಾರಣ? ಖಂಡಿತ 100%. ನನಗೆ ನನ್ನಲ್ಲಿರೋ ಕಂಪೋಸರ್ನ ನಾನು ಗುರ್ತಿಸೋದಕ್ಕೆ ಇದೆ ಕಾರಣ. ಒಂದೊಂದು ಹಾಡುಗುನು ಇದನ್ನ ಹಿಂಗ್ ಮಾಡಿದ್ದಾರೆ, ಅದನ್ನ ಹಂಗ್ ಮಾಡಿದ್ದಾರೆ ಅಂತ ಬರ್ತಾ ಬರ್ತಾ ನಂಗೆ ಆ ಇಸ್ಮಾಯಿಲ್ ದರ್ಬಾರ್ ಹಾಡುಗಳನ್ನೆಲ್ಲ ಕೇಳ್ಬೇಕಾದ್ರೆ ಐ ಯೂಸ್ ಟು ಲೇಯರ್ ಆಗಿ ಏನೇನೋ ಕೇಳ್ಸಕ್ ಶುರುವಾದಾಗ ದೆನ್ ಐ ಅಂಡರ್ಸ್ಟುಡ್ ಕಂಪೋಸಿಷನ್ ಇಸ್ ನಾಟ್ ಈಸಿ. ಕಂಪೋಸಿಷನ್ ಇಸ್ ವೆರಿ ಡಿಫ್ರೆಂಟ್. ಆಮೇಲೆ ಕಂಪೋಸಿಷನ್ ಇಸ್ ಸ್ಟೋರಿ ಟೆಲ್ಲಿಂಗ್. ಕರೆಕ್ಟ್. ಬಹುಶಃ ನಿಮಗೆ ದೇವರು ಎಲ್ಲೋ ಒಂದು ವರ ಅಂತ ಕಾಣುತ್ತೆ. ನೀವು ಒಂದು ಆಕ್ಟ್ರೆಸ್, ಒಂದು ಆಂಕರ್ ಅಲ್ಲ, ಒಂದು ಸಿಂಗರ್, ಒಂದು ಕಂಪೋಸರ್. ನಿಮ್ಗೆ ಸಿಂಗಿಂಗ್ ಇಸ್ ನಥಿಂಗ್ ಬಟ್ ಗಿವಿಂಗ್ ಎನ್ ಎಕ್ಸ್ಪ್ರೆಷನ್. ನೀವು ಆಕ್ಟ್ ಮಾಡಬೇಕು, ಅದು ನಿಮ್ಗೆ ಹೆಲ್ಪ್ ಆಗೋಯ್ತು ಅಂತ ಕಾಣ್ತದೆ ಎಲ್ಲೋ. ಇದು ನಮ್ಮ ರುದ್ರ ಪ್ರಶ್ನೆ ಅಂತ ಒಂದು ಬರುತ್ತಲ್ಲ, ನಮಕ ಚಮಕ. ಅದರಲ್ಲಿ ಕೊನೆಗೆ ನಮಕದಲ್ಲಿ ಯೇ ಅನ್ನೇಶು ವಿವಿಧ್ಯಂತಿ ಪಾತ್ರೇಶು ಪಿಬತೋ ಜನಾನ್ ಅಂತ ಹೇಳ್ತಾರೆ. ಅಂದ್ರೆ ಈ ಅನ್ನ ಏನಿದೆ, ಈ ಅನ್ನವನ್ನ, ಒಂದೇ ಅನ್ನ ಅದು, ಬೇರೆ ಬೇರೆ ಪಾತ್ರೆಗಳಲ್ಲಿ ಜನ ಅದನ್ನ ತಗೊಳ್ತಾ ಇದ್ದಾರೆ ಅಂತ. ಅಂದ್ರೆ ಇಟ್ ಇಸ್ ಟೇಕನ್ ಇನ್ ಅ ಡಿಫ್ರೆಂಟ್, ಬಟ್ ದಿಸ್ ಅ ಸೋರ್ಸ್ ಆಫ್ ಎನರ್ಜಿ ಸೇಮ್. ಐ ಆಲ್ವೇಸ್ ಫೀಲ್ ನಮ್ಮಲ್ಲಿರೋ ಎನರ್ಜಿ ಒಂದೇನೆ. ಅದನ್ನ ಯಾವ್ಯಾವ್ದಕ್ಕೆ ಹಾಕ್ತಾ ಇದ್ದೀವಿ ಅನ್ನೋದು ಒಂದೇ. ದ ವೇ ವಿ ಸಿ ಇಟ್. ನಿಮ್ಮಲ್ಲಿರೋ ಕಲಾವಿದನ ಎನರ್ಜಿ ಏನಿದೆ, ಆ ಕಲಾವಿದನ ಎನರ್ಜಿನೇ ಇವತ್ತು ಆಂಕರಿಂಗ್ ಆಗು ಮಾಡಿದೆ, ಪ್ರೊಡಕ್ಷನ್ ಮಾಡಿಸ್ತಾ ಇದೆ, ಮತ್ತೊಂದು ಮಾಡಿಸ್ತಾ ಇದೆ. ಸೇಮ್ ಎನರ್ಜಿ ಇಸ್ ಮೇಕಿಂಗ್ ಯು ಫಾದರ್ ಆಲ್ಸೋ. ಸೊ ಇಟ್ ಈಸ್, ವಿ ಹ್ಯಾವ್ ಟು ಜಸ್ಟ್ ಕೀಪ್ ರೆಕಗ್ನೈಸಿಂಗ್ ದಟ್ ಎನರ್ಜಿ ಅಂಡ್ ಚಾನಲೈಸಿಂಗ್ ಇಟ್. ಇವತ್ತು ಇಲ್ಲಿಗೆ ಬೇಕು ಅಂತ ನಾಳೆ ಇನ್ನೊಂದಿಗೆ ಬೇಕು ಅನ್ಸುತ್ತೆ, ಅದೇ ಎನರ್ಜಿ ಅಷ್ಟೇ ಅದು. ರಾಜು ಸರ್ ಜೊತೆ ಮಾತಾಡ್ತಾ ನಿಮ್ಮ ಈ ಗಾಯನದ ಶೈಲಿನ ಅಥವಾ ನಿಮ್ಮ ನಟನಾ ಶೈಲಿನ ಅವರ ತಿದ್ದುಪಡಿ ಮಾಡಿರೋದು ಅಯ್ಯೋ, he was one thing is I could very easily see he was very fond of me. ನಾವು ನಿತ್ಯೋತ್ಸವ ಅಂತ ಒಂದು ಪುಟ್ಟಕ್ಕ ಅಂತಾನೆ ಕರೀತಿದ್ದ. 100% ಯಾವಾಗ್ಲೂ ಪುಟ್ಟಕ್ಕ ಅಂತಾನೆ ಕರೆಯೋರು. ಅಂದ್ರೆ ನನ್ಗಂತೂ ಒಂಥರ ಅವರೆಲ್ಲಾದ್ರೂ ಇದಾರೆ ಅಂದ್ರೆ ಒಂದು ಕಾನ್ಫಿಡೆನ್ಸ್. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದ್ವಿ ಅಥವಾ ಈ ಇದೆಲ್ಲ ಮಾಡೋರು, ಸುಗಮ ಸಂಗೀತ ಪರಿಷತ್ತಿಂದು ಇದೆಲ್ಲ 2 ದಿನದ್ದು ಉತ್ಸವಗಳು ಅದೆಲ್ಲ ಮಾಡೋರು. ನಂಗೆ ಅವ್ರು ಇದಾರೆ ಅಂದ್ರೆ ಏನೋ ಕಾನ್ಫಿಡೆನ್ಸ್ ಅಂದ್ರೆ somebody is there to look after me. ನಮ್ ತಂದೆ ತರ ಯಾರೋ ಒಬ್ರು ನಮ್ಮ ಮನೆಯವ್ರು ಇದಾರೆ ಅಂತ ಆ ತರ. ಅಂಡ್ ಎಷ್ಟ್ ಕಡೆ ಆಗುತ್ತೋ ಅಷ್ಟ್ ಕಡೆ ಅವರೇ ಕರ್ಕೊಂಡು ಹೋಗ್ಬಿಡೋರು ನನ್ನನ್ನ. ನಮ್ಮ ಮನೆ ಹತ್ರನೇ ಮೆಟೋಡಾರ್ಸ್ ಮಾಡೋರು, ಅವಾಗೆಲ್ಲ ಮೆಟೋಡಾರ್ಸ್ ಅಂತ ಮಾಡೋರು. ಅದ್ರಲ್ಲಿ ಬಂದ್ರೆ ನಮ್ಮ ಮನೆ ಹತ್ರನೇ ಅದು ಏನಾದ್ರು ಪ್ರೋಗ್ರಾಮ್ ಇದ್ರೆ ಮತ್ತೆ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ವಾಪಸ್ ಬಂದು ಮನೆ ತನಕ ಬಿಡೋ ತನಕನೂ ಹಿ ಯೂಸ್ ಟು ಟೇಕ್ ಕೇರ್ ಆಫ್ ಮೀ. ಅಷ್ಟು ಒಂಥರ ಪ್ರೊಟೆಕ್ಟಿವ್ ಅಬೌಟ್ ಮೀ. ಈ ನಿತ್ಯೋತ್ಸವ ಮಾಡಬೇಕಾದ್ರೂ ಅಷ್ಟೇ, ನಾನು ಆಂಕರಿಂಗ್ಗೆ ಎಷ್ಟೋ ಸತಿ ಕವಿಗಳ ಲೈನ್ಸ್ನೆಲ್ಲ ಅದನ್ನ ಜೋಡಿಸಿ ಹೇಳ್ತಾ ಇದ್ದೆ. ಹಿ ಯೂಸ್ ಟು ಸೇ, ನೋಡು ಬರೀ ಹಾಡಂತ ಕಲ್ತ್ಕೊಂಡಿಲ್ಲ ನೀನು, ಅದ್ರಲ್ಲಿ ಏನು ಒಳಾರ್ಥ ಇದೆ ಅಂತ ತಿಳ್ಕೊಂಡು ಅದನ್ನ ಎಲ್ಲೆಲ್ಲಿಗೆ ಬಳಸ್ಬೋದು ಅಂತ ನೋಡ್ತೀಯಲ್ಲ, ದಟ್ ಇಸ್ ವೆರಿ ಗುಡ್ ಅಂತ ಹೇಳೋರು ಅವರು. ಹಿ ಯೂಸ್ ಟು ಅಬ್ಸರ್ವ್ ಮೀ ಎವ್ರಿ ಟೈಮ್, ನಾನು ತಿದ್ಕೊಳ್ಳೋಕೆ. ಎಸ್. ಆಮೇಲೆ ಎಷ್ಟೋ ಸರಿ ಐ ಟು ವೇಟ್ ಫಾರ್ ಹಿಸ್ ವ್ಯಾಲಿಡೇಷನ್. ಇದು ಮಾಡಿದ್ಮೇಲೆ ಇವ್ರು ಏನಂತಾರೋ ಅಂತ. ನನಗೆ ಇನ್ನೊಂದಂದ್ರೆ ಒಂಥರ ಅಟ್ ಎ ವೆರಿ ಯಂಗ್ ಏಜ್ ಐ ಗಾಟ್ ದಿಸ್ ಕುವೆಂಪು ಅವರ ಶತಮಾನೋತ್ಸವಕ್ಕೆ ತುಂಗಾ ತರಂಗ ಅಂತ ಒಂದು ಸಿಡಿ ಮಾಡಕ್ಕೆ ಅವಕಾಶ. ನೀವೇ ಕಂಪೋಸ್ ಮಾಡಿ? ಅದನ್ನ ಮಾಡಕ್ ಅವಕಾಶ ಸಿಕ್ಕಿದಾಗ ರಾಜು ಸರ್ ಮಾಡಿರೋ ಹಾಡುಗಳನ್ನೇ ಮಾಡ್ಬೇಕಾಯ್ತು ನೋಡಿ. ನಂಗೆ ಅವಾಗ ಭಯ ಬೇರೆ. ಅಯ್ಯೋ, ಅಂತರತಮನಿ ಗುರು ಹೇ ಆತ್ಮತಮಹಾರಿ ಅಂತರತಮ, ಇದು ಅವ್ರ ತಂದೆಯವ್ರು ಮಾಡಿರೋದು. ಆನಂದ್ ಸ್ವಾಮಿ.
ಇದನ್ನ ನಾನು ಬೇರೆ ಮಾಡ್ಬೇಕು ಇವಾಗ, ಅದು ಡಾನ್ಸ್ಗಾಗೋ ಹಾಗೆ. ದೆನ್ ಐ ವಾಸ್ ಲೈಕ್ ಏನಪ್ಪ ಮಾಡೋದು ಅಂತ, ಆಲ್ ಥ್ಯಾಂಕ್ಸ್ ಟು ಮೈ ಅವಾಗ ಒಂದು ನಮ್ಮ ಇವಾಗಲೂ ತುಂಬ ಒಳ್ಳೆ ಲಯಕಾರ ಇವರು ಪ್ರಮೋದ್ ಕಿರಣ್ ಅಂತ, ಅವರು ನಾನು ಬಿರ್ಜು ಮಹಾರಾಜ್ದು ಪ್ರೋಗ್ರಾಮ್ಗೆ ಹೋಗ್ತಿದ್ದೀನಿ ಬರ್ತೀನಿ ಅಂತ ಫೋನ್ ಮಾಡಿದ್ದೀನಿ. ಅವರು ಅವ್ರ ಅಮ್ಮ ಎಲ್ಲ ಸರಿ ನಾನು ಬರ್ತೀನಿ ಅಂತ ಹೋದೆ. ಇಲ್ಲಿ ಶಂಕರ ಫೌಂಡೇಶನ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಹೋಗಿ ಕೂತ್ಕೊಂಡಾಗ ಆ ಲಯ, ಆ ಸಾಹಿತ್ಯ, ಅದ್ರ ಜೊತೆ ಅಭಿನಯ, ದ ವೇ ಹಿ ವಾಸ್ ಬಿರ್ಜು ಮಹಾರಾಜ್ ಅಂತೂ ನನ್ಗೆ ಅವತ್ತು ಇಡೀ ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ. ಮನೆಗೆ ಬಂದಾಗಲೇ 12 ಗಂಟೆ, ಬಟ್ ಐ ವಾಸ್ ಲೈಕ್ ಟೋಟಲಿ ಅದರಲ್ಲೇ ತೇಲಾಡ್ತಾ ಇದ್ದೀನಿ ನಾನು. ದೆನ್ ಐ ರಿಯಲೈಸ್ಡ್ ಡಾನ್ಸ್ಗೆ ಬೇರೆ ಥರನೇ ಇರಬೇಕು ಮ್ಯೂಸಿಕ್ಕು. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಲಯ ಜೊತೆ ಮಾಡ್ಬಿಡ್ತೀನಿ ಅಂತಲ್ಲ, ಆ ಒಂದೊಂದು ಪದಾನೂ ಅವ್ರಿಗೆ ಅಭಿನಯಕ್ಕೆ ನಾವು ದಾರಿ ಮಾಡ್ಕೊಡ್ಬೇಕು ಅಂತ. ದಟ್ಸ್ ವೆನ್ ಐ ಚೇಂಜ್ ದಿಸ್ ಅಂತರತಮ. ಅವಾಗ್ಲೇ ಒಂದು ಐಡಿಯಾ ಬಂದಿದ್ದು ನನಗೆ, ನಿಮ್ದು ಕಂಪೋಸಿಷನ್. ಅಂತರತಮ ನೀ ಗುರು ಹೇ ಆತ್ಮತಮೋಹಾರಿ ಜಟಿಲ ಕುಟಿಲತಮ ಅಂತರಂಗ ಬಹುಭಾವ ವಿಪಿನ ಸಂಚಾರಿ ಹೇ ಆತ್ಮತು. ಹಿಂಗೆ ಐ ಕುಡ್, ನನಗೆ ಅವ್ರ ಮುಂದೆ ಅದನ್ನ ಹೇಳೋಕ್ಕೂ ಭಯ. ಒಂದ್ಸರಿ ಕ್ಲಾಸ್ ನಡೀತಾ ಇದೆ, ಕೊನೆಗಿನೇನು ಆಯ್ತು ಸರ್ ಹೊಡ್ಲಾ ಅಂತರತಮನ ನೀನೇ ಬೇರೆ ಏನೋ ಮಾಡಿದ್ಯಂತೆ ಅಂತಂದ್ರು. ಯಾರು? ರಾಜು ಸರ್. ಹೌದು ಸರ್, ನಂಗೆ ಹೇಳಲೇ ಇಲ್ಲ ಅಂದ್ರು. ಸರ್ ನಿಮ್ಗೆ ಹೇಳೋ ಅಷ್ಟೆಲ್ಲ ನಂಗೆ ಧೈರ್ಯ ಇಲ್ಲ ಅಂತಂದೆ. ಚೆನ್ನಾಗಿದೆ ಕೇಳ್ದೆ ಅಂತ, ಅಷ್ಟೇ ನನಗೆ ಬೇಕಾಗಿದ್ದು. ಅವ್ರೆಲ್ಲಿ ಕೇಳಿದ್ರು? ಅದ್ ನೋಡಿ ಹೆಂಗ್ ಟ್ರಾವೆಲ್ ಆಗುತ್ತೆ, ಅದನ್ನ ಪಲ್ಲವಿ ಹಾಡಿದ್ರು. ಓ ಮೈ ಗಾಡ್. ಐ ಹ್ಯಾಡ್ ರಿಕ್ವೆಸ್ಟೆಡ್ ಪಲ್ಲವಿ ಟು ಸಿಂಗ್ ದಟ್ ಸಾಂಗ್ ಇದರಲ್ಲಿ. ಅವಾಗ ಅದ್ ಹಂಗೆ ನಾನು ಎಲ್ಲಿಗೂ ಕಳ್ಸಿಲ್ಲ, ನಾನು ಯಾರಿಗೂ ಕೊಟ್ಟೂ ಇಲ್ಲ. ಎಸ್ಪೆಷಲಿ ಇವ್ರ ತನಕ ಹೋಗುತ್ತೆ ಅಂದ್ರೆ ನಾನು ಕೊಡ್ತಾನೆ ಇರ್ಲಿಲ್ಲ. ತಲುಪಿದೆಯಲ್ಲ ಅವ್ರಿಗೆ, ನೋಡಿ ನಿಮಗೆ ಸಿಕ್ತಲ್ಲ ನಿಮ್ಮ ಗುರುವಿಂದ. ಅದೇ ನಂಗೆ ಬೇಕಾಗಿದ್ದಿದ್ದು ಅದು ಒನ್ ವ್ಯಾಲಿಡೇಷನ್ ಐ ವಾಂಟೆಡ್. ಅಂಡ್ ಯಾ ಸೋ ಡೆಸ್ಟಿನ್ ಯಾ ಎಸ್ ಮ್ಯಾಮ್. ಸೊ ಹೀಗೆ ಲೈಫ್ ನಡೀತಾ ಇದೆ. ಹೌದು. ಇದ್ರ ಮಧ್ಯದಲ್ಲಿ ನಿಮ್ಗೆ ಎಲ್ಲೋ ನಮ್ಮ ಸಿನಿಮಾ ಕಡೆ ಒಲವು ಬರ್ಲಿಲ್ವಾ? ಆಕ್ಟ್ ಮಾಡಬೇಕು, ಸಿನಿಮಾ ಗೀತೆಗಳನ್ನ ಹಾಡಬೇಕು? ಅಲ್ಲ, ನಾನು ಸಿನಿಮಾ ಮಾಡ್ಬೇಕು ಅಂತ ನಾನು ಹೈಸ್ಕೂಲ್ ನಲ್ಲೇ ತುಂಬಾ, ಬಿಕಾಸ್ ನಮ್ ಇವರೆಲ್ಲ ಬರ್ತಾ ಇದ್ರಲ್ಲ ಮನೆಯಲ್ಲಿ. ಇನ್ಫ್ಯಾಕ್ಟ್ ಗಣೇಶನ ಮದುವೆ ಶೂಟಿಂಗ್ಗೆ ನಾವೆಲ್ಲ ಚಿಕ್ಕ ಮಕ್ಳು ನಮ್ಮಪ್ಪ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಅಲ್ಲಿ ಇವ್ರ ಜೊತೆ ಅನಂತ್ನಾಗ್ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು, ಮನೇಲಿದೆ, ಐ ಶುಡ್ ಸರ್ಚ್ ಫಾರ್ ಇಟ್ ಆಕ್ಚುಲಿ. ಫೋಟೋ ತೆಗೆಸ್ಕೊಂಡು ಮಾಡ್ಕೊಂಡು ಆಮೇಲೆ ಮಸಾಲೆ ದೋಸೆ ತಿನ್ಕೊಂಡು, ಬಿಕಾಸ್ ಅದು ಒಂಥರ ನಮ್ದೇ ಯೂನಿಟ್ ಅಲ್ಲ, ನಿಮ್ ಫಾದರ್ ಎಲ್ಲ. ಸೊ ಅದೆಲ್ಲ ಮಾಡ್ಕೊಂಡು ಮನೆಗೆ ಬಂದಿದ್ವಿ. ಸೊ ನನ್ಗೆ ಏನಂದ್ರೆ ಏನೋ ಐ ಥಿಂಕ್ ಒನ್ ಫೈನ್ ಡೇ ಐ ಎಂಡ್ ಅಪ್ ಆಸ್ ಹೀರೋಯಿನ್ ಅಂತ ಒಂದು. ನಾವು ಎಲ್ಲ ಹಾಗೆ ಅನ್ಕೊಂಡಿದ್ವಿ. ನೀವು ನಿಮಗಿದ್ದ ಪ್ರತಿಭೆ, ಭಾಷೆಯ ಮೇಲೆ ಹಿಡಿತ ಎಲ್ಲವೂ. ಬಟ್ ಮೈ ಡ್ಯಾಡ್ ವಾಸ್ ವೆರಿ ಕ್ಲಿಯರ್. ನೋ ವೇ, ನೀನು ಫಸ್ಟ್ ಕೆಲಸ ಅಥವಾ ನೀನು ಗ್ರಾಜುಯೇಷನ್ ಮುಗಿಸ್ಬಿಟ್ಟು ನಿನ್ಗೆ ಅವಾಗ್ಲೂ ಮಾಡಬೇಕು ಅನ್ಸಿದ್ರೆ ನೀನು ಯು ಟೇಕ್ ಅ ಕಾಲ್ ಅಂತ. ಯು ವಿಲ್ ನಾಟ್ ಬಿಲೀವ್, ನನಗೆ ಗ್ರಾಜುಯೇಷನ್ ಮುಗಿಸೋ ಹೊತ್ತಿಗೆ ಈ ಕಡೆ ನನಗೆ ಗಮನನೇ ಇಲ್ಲ. ಐ ವಾಸ್ ಸೋ ಮಚ್ ಇಂಟು ಡಿಫ್ರೆಂಟ್, ಒಂಥರ ಬೇರೆ ಜಗತ್ತಲ್ಲೇ ಇದ್ಬಿಟ್ಟಿದ್ದೆ ನಾನು. ನನ್ಗೆ ಅವಾಗ ಹೀರೋಯಿನ್ ಎಲ್ಲ ಆಗ್ಬೇಕಂತ ಒಲವು ಬರಲಿಲ್ಲ. ಅದು ದಟ್ ಹ್ಯಾಡ್ ಟೋಟಲಿ ಗಾನ್ ಔಟ್ ಆಫ್ ಮೈ ಮೈಂಡ್. ಸಿನಿಮಾ ಸಂಗೀತ, ಸಿನಿಮಾ ಹಿನ್ನೆಲೆ ಗಾಯನ ಈ ಕಡೆಗೆ ಕಾನ್ಸಂಟ್ರೇಟ್ ಮಾಡಲಿಲ್ವಾ ನೀವು? ನಾನು ಮಾಡಿಲ್ಲ ಅಂತ ಸುಳ್ಳು ಹೇಳಲ್ಲ, ಖಂಡಿತ ನಾನು ಮಾಡಿದ್ದೀನಿ. ಆದರೆ ನನಗೆ ಮೆನಿ ಟೈಮ್ಸ್ ಏನಾಗ್ತಿತ್ತು ಅಂದರೆ, ಈ ಟ್ರ್ಯಾಕ್ ಸಿಂಗಿಂಗ್ನಲ್ಲೂ ಕರೆದಾಗ, ಪ್ಲೀಸ್ ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ, ಅದು ಜಂಡು ಬಾಮನ ತಲೆಗೆ ಹಾಕಿ ತಿಕ್ಕಲೆ ಏನೋ ಆ ಥರ ಹಾಡುಗಳೆಲ್ಲ, ಇದನ್ನ ಯಾರು ಹಾಡ್ತಾರೆ ಅಂತ ಐ ಯೂಸ್ ಟು ಫೀಲ್ ಲೈಕ್ ಶಿಟ್, ಏನಪ್ಪ ಈ ಥರ ಲಿರಿಕ್ಸ್ ಅಂದ್ರೆ. ಬಿಕಾಸ್ ಸುಗಮ ಸಂಗೀತ ಕಲ್ತು ಅಷ್ಟು ಹೆವಿ ಲಿರಿಕ್ಸ್ ನ ಹಾಡ್ಕೊಂಡ್ ಬಂದಾಗ ಇದನ್ನ. ಆಮೇಲೆ ಇನ್ನೊಂದು ಬರ್ತಾ ಇತ್ತು ಅವಾಗೆಲ್ಲ ನವ್ಯ ಗೀತೆಗಳು ಅಂತ ತುಂಬಾ ಮಾಡೋರು, ಈ ಸಿನಿಮಾ ಮ್ಯೂಸಿಕ್ ಕಂಪೋಸರ್ಸೇನೆ ಆಸ್ ಅ ಬೇಸಿಕ್ ಪ್ರಾಜೆಕ್ಟ್ ಅಂತ ಒಂದಷ್ಟು ಮಾಡಿದ್ವಿ. ಆ ನವ್ಯ ಗೀತೆಗಳಲ್ಲೂ ಅಷ್ಟೇ ನನ್ಗೆ ಓಕೆ ಅದನ್ನ ಹಾಡಕ್ ಬನ್ನಿ ಅಂತ ಕರೆಯೋರು. ಅಲ್ಲೂ ಏನೇನೋ ಇದೇ ತರ ಡಬಲ್ ಮೀನಿಂಗು ಇದೆಲ್ಲ. ಅಂದ್ರೆ ಮೇ ಬಿ ತುಂಬಾ ಮಾಡಿವಂತಕೇನು ಒಳ್ಳೇದಲ್ಲ, ಬಟ್ ಐ ವಾಸ್ ದಟ್. ಅಲ್ಲ, ನಿಮ್ಮ ಒಂದು ಸ್ವಭಾವ ಅದು ಸರಿ ತಪ್ಪು ಅನ್ನೋದು ಚರ್ಚೆ ಅಲ್ಲ, ಬಟ್ ನೀವು ಬಟ್ ಅವಾಗ ತುಂಬಾನು ಓವರ್ ಆಗು ಇದ್ದೆ ನಾನು. ಐ ಯೂಸ್ ಟು ಫೀಲ್ ವೆರಿ ಇದು. ಈಗ ಒಂದು ನಾನು ಸಿನಿಮಾದವನಾಗಿನೇ ಒಂದು ನೇರವಾದ ಪ್ರಶ್ನೆ ನಿಮಗೆ ಉತ್ತರಿಸಬೇಕು ಅಂದ್ರೆ ಉತ್ತರಿಸಿ, ಬಲವಂತ ಇಲ್ಲ. ಬಹುಶಃ ನಿಮಗೆ ಈ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಥವಾ ನಿಮ್ಮ
ಟಿವಿ ಕ್ಷೇತ್ರದಲ್ಲಿ, ಬೇರೆ ವೇದಿಕೆಗಳಲ್ಲಿ ನಿಮ್ಮ ಒಂದು ಸಂಗೀತದ ಶಾರದೆಗೆ ಕುರಿತು ಗೌರವ ಸಿಕ್ಕದಷ್ಟು ನಮ್ಮ ಉದ್ಯಮದಿಂದ ನಿಮಗೆ ಇಲ್ಲ, ಅದೂನು ಕರೆಕ್ಟ್. ಏನಾಯ್ತು ನನಗೆ ಅಂದ್ರೆ, ಇಲ್ಲಿ ಸ್ವಲ್ಪ ರೆಕಗ್ನಿಷನ್ ಬಂದಿದ್ರಿಂದ ಅಲ್ಲಿ ಹೋಗಿ ಬಾಗಿಲುಗಳಲ್ಲಿ ನಿಂತ್ಕೊಳ್ಳೋ ಅಂತ ಒಂದು ಸ್ವಭಾವ ಕಮ್ಮಿ ಆಗ್ಬಿಟ್ಟಿತ್ತು. ಕಡಿಮೆ ಆಗಿದೆ. ಯು ಆಲ್ರೆಡಿ ಪ್ರೂವ್ಡ್ ನಿಮ್ಗೆ ನನ್ಗೆ ಅಲ್ಲಿ ಹೋಗ್ಬಿಟ್ಟು ಏನಕ್ಕೆ ಅಲ್ಲ, ಅವ್ರು ನನ್ ಕೇಳಿದ್ರೆ ಕರೀತಾರಲ್ವಾ ಅನ್ನೋದು, ಅಲ್ಲಿ ಹೋಗ್ಬಿಟ್ಟು ಕೇಳ್ಬೇಕು ಅಥವಾ ನಿಂತ್ಕೋಬೇಕು, ಒಂದು ಆಡಿಷನ್ ಕೊಡ್ಬೇಕು, ಅದೆಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿತ್ತು. ಅಶ್ವಿನಿ ಸ್ಟುಡಿಯೋ ಇತ್ತು ನಮ್ದು. ಪಾಪ ಅವರು ಹಿ ಯೂಸ್ ಟು ಕಾಲ್ ಮೀ ಫಾರ್ ಸೋ ಮೆನಿ ಡಿವೋಷನಲ್. ರಾಮ್ ಪ್ರಸಾದ್ ಒಂದು ಅವ್ರಿಗೆ ಐ ಡೋಂಟ್ ನೋ ಇಫ್ ಹಿ ಡಿಗ್ಸ್ ನೌ, ನನ್ಗೂನು ಬೇಕು ಅದು ಡಾಕ್ಯುಮೆಂಟ್. 1,000 ಕನೆಕ್ಟ್ ಮಾಡ್ಕೊಡ್ತೀನಿ ಖಂಡಿತ. 1,000 ಹಾಡು ಹಾಡಿದ್ದೀನಿ ನಾನು ಅವ್ರಿಗೆ. ಅಂದ್ರೆ ಅವತಾರಗಳು ಚೇಂಜ್ ಆಗೋದು, ಅದೇ ಟ್ರ್ಯಾಕ್ ಇರೋದು. ಬಟ್ ಒಂದ್ ದಿವಸ ಕುಕ್ಕೆ ಸುಬ್ರಹ್ಮಣ್ಯ, ಒಂದ್ ದಿವಸ ಇದು ಧರ್ಮಸ್ಥಳ, ಒಂದ್ ದಿವಸ ಅನ್ನಪೂರ್ಣೇಶ್ವರಿ ಅಂತೆಲ್ಲ ತುಂಬಾ ಹಾಡಿದ್ದೀನಿ. ಈಸ್ ಟು ಕಾಲ್ ಮೀ. ನನ್ಗೆ ಅವಾಗ ಏನ್ ಅನ್ಸ್ತಾ ಇತ್ತು ಅಂದ್ರೆ, ಕೇಳಿದಾರಲ್ವಾ ಸಿನಿಮಾಗಾರೆ ಕರಿಬೇಕು ಅವ್ರು, ಅಂದ್ರೆ ಅವ್ರಿಗೆ ಕರಿಬೇಕು, ಗೊತ್ತಿದೇನೋ ನಂಬಿಕೆ, ಅವ್ರಿಗೆ ಕರಿಬೇಕು ಅನ್ನೋದು ನನಗೆ ನಿಜವಾಗ್ಲೂ ಆಗ್ಲೂ ತುಂಬಾ ಇತ್ತು. ಇವಾಗ್ಲೂ ಇದೆ. ಮೇ ಬಿ ಆ ಬಿಗುಮಾನ ಇರಬಾರ್ದೇನೋ. ಬೆಳಿಬೇಕು, ಎಲ್ಲಾ ಕ್ಷೇತ್ರದಲ್ಲೂ ಬೆಳಿಬೇಕು ಅಂತ ಇರೋರ್ಗೆ ಆ ಬಿಗುಮಾನ ಇರಬಾರ್ದೇನೋ. ಬಟ್ ಐ ಹ್ಯಾಡ್ ಇಟ್. ಥ್ಯಾಂಕ್ಸ್. ಈಗ ಈ ದೇವರ ನಾಮಗಳು, ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತಿರಲ್ಲ, ಇವಾಗ ನಾವೊಂದು ಸಿನಿಮಾ ಅಂದ್ರೆ ಯಾವುದು ದೈವಕ್ಕೆ ಸಂಗೀತಕ್ಕೆ ನಾನು ಕಂಪ್ಯಾರಿಸನ್ ಅಂತ ಮಾಡ್ತಾ ಇಲ್ಲ. ಬಟ್ ನಾನು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಹೇಳಬೇಕು ಅಂತಂದಾಗ, ಯಾವುದೋ ಒಂದು ಸಿನಿಮಾ ಹಾಡು ಬಹಳ ಬೇಗ ಪ್ರಖ್ಯಾತಿ ಆಗುತ್ತೆ, ಬಹಳ ಬೇಗ ಜನಕ್ಕೆ ಮುಟ್ಟುತ್ತೆ. ಆದ್ರೆ ಈ ಪ್ರಯತ್ನಗಳು, ಈ ರೀತಿಯ ಹಾಡುಗಳು ಅದರಷ್ಟೇ ಚೆನ್ನಾಗಿದ್ರು ಇಲ್ಲ ಅದಕ್ಕಿಂತ ಚೆನ್ನಾಗಿದ್ರು, ಇದು ಆಗುವಷ್ಟು ಹತ್ರ ಅದಾಗೋದಿಲ್ಲ. ನನ್ನ ಆಡಿಯನ್ಸ್ ಯಾರು ಅನ್ನೋದನ್ನ ನಾನು ಬಹಳ ಬೇಗ ಕಂಡ್ಕೊಂಡ್ಬಿಟ್ಟೆ. ರಮ್ಯಾ ವಶಿಷ್ಠ ಅವರ ನೂತನ ಪ್ರಯತ್ನ ವಿಭೂತಿ, ಸಂಗೀತ ಹಾಗೂ ನೃತ್ಯ ರೂಪಕದ ವಿನೂತನ ಕಾರ್ಯಕ್ರಮ ಇದೇ ಮಾರ್ಚ್ 27ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೀತಾ ಇದೆ. ಟಿಕೆಟ್ಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಬುಕ್ ಮೈ ಶೋವಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ. ಕನ್ನಡ ಅನ್ನೋದು ಬರೀ ಭಾಷೆನಾ, ನಾವ್ ಹೀಗೂ ಮಾತಾಡ್ಬೋದು ಹಾಗೂ ಮಾತಾಡ್ಬೋದು ಅಂತ ಅನ್ಕೊಳ್ಳೋರ್ಗೆ ನಿರೂಪಣೆ ಅಲ್ಲ. ನಿರೂಪಣೆ ಅಂತ ಅಂದ್ರೆ ಅಫ್ಕೋರ್ಸ್ ವೆನ್ ಯು ವಾಂಟ್ ಟು ರಿಯಲಿ ಸ್ಟ್ಯಾಂಡ್ ಇನ್ ಅ ಪರ್ಟಿಕ್ಯುಲರ್ ಸ್ಟೇಜ್ ಅಂಡ್ ದಿಗ್ಗಜರನ್ನ ಕರಿಬೇಕು ವೇದಿಕೆ ಮೇಲೆ ಅಂದ್ರೆ ಬರೀ ಬಂದ್ರು ಹೋದ್ರು ಅಷ್ಟೇ ಅಲ್ಲ, ಓದ್ಕೊಂಡ್ ಬರ್ಬೇಕು, ತಿಳ್ಕೊ ಬರ್ಬೇಕು.